ಹೆಲೋ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗುಬ್ಬೀಸ್ ಕಿಚನ್. ಇವತ್ತು ವೆಜಿಟೇಬಲ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೀನ್ಸ್, ಕ್ಯಾರೆಟ್, ಪೊಟ್ಯಾಟೊ, ಹಸಿ ಬಟಾಣಿ ಅಥವಾ ಬೇಯಿಸಿರ್ತಕ್ಕಂಥ ಒಣ ಬಟಾಣಿ, ಕ್ಯಾಪ್ಸಿಕಮ್, ಸ್ಲಿಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ, ಉಪ್ಪು ಅರಿಶಿನ ಹಾಕಿ ಕುದಿಸಿರೋ ಹೂಕೋಸ್, ಫ್ರೈಡ್ ಆನಿಯನ್ಸ್ ಅಥವಾ ಬೆರಿಸ್ತಾ. ಇದರ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ನಿಂಬೆ ರಸ, ಮೊಸರು, ಸಿಹಿ ಮೊಸರಾದರೆ ಒಳ್ಳೆಯದು, ಅರಿಶಿನ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಬಿರಿಯಾನಿ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ, ಸ್ವಲ್ಪ ಕಸೂರಿ ಮೇಥಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ಮರ್ತಿದ್ದೀವಿ, ಅದನ್ನು ಹಾಕಿ ಮ್ಯಾರಿನೇಟ್ ಮಾಡೋಣ. ಮತ್ತೊಂದು ಪಾತ್ರೆಯಲ್ಲಿ ಕುದಿಯೋ ನೀರಿಗೆ ಓಲ್ಡ್ ಸ್ಪೈಸಸ್, ನಿಂಬೆ ರಸ, ಕೊತ್ತಂಬರಿ, ಪುದೀನ, ಜೀರಾ, ಸೋಂಪು, 15 ನಿಮಿಷಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಡಿರ್ತಕ್ಕಂತಹ ಬಾಸುಮತಿ ರೈಸನ್ನು ಕುದಿಯೋ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಡೋಣ. ಮತ್ತೊಂದು ಪಾತ್ರೆಯಲ್ಲಿ ಎಣ್ಣೆ, ಬಿರಿಯಾನಿ ಎಲೆ, ಅರ್ಧ ಗಂಟೆ ಮ್ಯಾರಿನೇಟ್ ಆಗಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಹಾಕೋಣ. ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಬೆಂದ ನಂತರ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಪ್ಯೂರಿ, ಬೇಬಿ ಗೋಡಂಬಿ ಪೇಸ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಬೇಯೋದಕ್ಕೆ ಬಿಡಿ. ಈಗಾಗಲೇ ಬೇಯಲು ಇಟ್ಟಿರುವ ಬಾಸುಮತಿ ಅಕ್ಕಿಯನ್ನು 70% ಬೆಂದ ಮೇಲೆ ತರಕಾರಿ ಮಿಶ್ರಣದ ಮೇಲೆ ಹರಡೋಣ. ಫಸ್ಟ್ ಲೇಯರ್ ಅನ್ನದ ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಧಾರಾಳವಾಗಿ ತುಪ್ಪ, ಫ್ರೈಡ್ ಆನಿಯನ್ಸ್ಗಳನ್ನು ಕೂಡ ಹಾಕ್ಬೋದು. ನಂತರ 80% ಬೆಂದ ಅನ್ನವನ್ನು ಸೆಕೆಂಡ್ ಲೇಯರನ್ನಾಗಿ ಹಾಕಿ ನೀವು ಎಷ್ಟು ಲೇಯರ್ಗಳನ್ನಾಗಿ ಕೂಡ ಮಾಡಬಹುದು. ಇದರ ಮೇಲೆ ಗಾಳಿ ಹೋಗದಂತೆ ತಟ್ಟೆಯನ್ನು ಮುಚ್ಚಿ ದಮ್ಮನ್ನು ಕಟ್ಟಿ ಬಿಡಿ. ಇಂಚಿನ ಮೇಲೆ 15ರಿಂದ 20 ನಿಮಿಷ ದಮ್ ಆದ ನಂತರ ಸಿಂಪಲ್ ಆ್ಯಂಡ್ ಈಸಿಯಾದ ವೆಜಿಟೇಬಲ್ ದಮ್ ಬಿರಿಯಾನಿ ಹೇಗೆ ರೆಡಿಯಾಗಿದೆ ನೋಡಿ. ಉದುರು ಉದುರಾಗಿ ಎಷ್ಟು ಕಲರ್ಫುಲ್ಲಾಗಿ ಸ್ವಾದಭರಿತವಾಗಿ ನಮ್ಮ ದಮ್ ಬಿರಿಯಾನಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲಿ ತಪ್ಪದೇ ಇದನ್ನು ಮಾಡಿ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಥ್ಯಾಂಕ್ ಯು.